ಡೆಂಗ್ಯೂ ಅಪಾಯಕಾರಿ ಸಾಂಕ್ರಾಮಿಕ ರೋಗವಾಗಿದ್ದು ಏಡಿಸ್ ಜಾತಿಯ ಸೊಳ್ಳೆಗಳ ಕಚ್ಚುವಿಕೆಯಿಂದ ಹರಡುವ ರೋಗವಾಗಿದೆ. ವಿಶೇಷವಾಗಿ ಮಳೆಗಾಲದಲ್ಲಿ ಮತ್ತು ನೀರು ನಿಂತುಕೊಳ್ಳುವ ಪ್ರದೇಶಗಳಲ್ಲಿ ಸೊಳ್ಳೆಗಳ ಸಂಖ್ಯೆ ಹೆಚ್ಚು ಕಂಡು ಬರುತ್ತಿದ್ದು, ಡೆಂಗು ತಡೆಗಟ್ಟಲು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹೇಳಿದರು. ಜಿಲ್ಲಾ ಕಚೇರಿ ಸಭಾಂಗಣದಲ್ಲಿ ನಡೆದ ಡೆಂಗ್ಯೂ ನಿಯಂತ್ರಣ ಕುರಿತ ಅಂತರ್ ಇಲಾಖೆ ಸಮನ್ವಯ ಸಭೆಯಲ್ಲಿ ಮಾತನಾಡಿದ ಅವರು, ಡೆಂಗ್ಯೂ ಜ್ವರ ಪ್ರಕರಣಗಳ ಅಗತ್ಯ ನಿರ್ವಹಣೆಗಾಗಿ ತಾಲೂಕು ಆಸ್ಪತ್ರೆಗಳಲ್ಲಿ ಕನಿಷ್ಠ 5 ಬೆಡ್ಗಳನ್ನು ಮೀಸಲಿಡಬೇಕು ಅಂತ ಅವರು ಸೂಚನೆಗಳನ್ನು ನೀಡಿದರು. ಈ ರೋಗದ ಬಗ್ಗೆ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆ ವಹಿಸಬೇಕು ಅಂತ ಅವರು ಸಲಹೆ ನೀಡಿದರು. ಸಭೆಯಲ್ಲಿ ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ KP ಅಶ್ವಥ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಉಪನಿರ್ದೇಶಕರಾದ ಲೋಕೇಶ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. SP ಎಜುಕೇಷನ್ ಟ್ರಸ್ಟ್ ಮಾಂಡವ್ಯ ಶಿಕ್ಷಣ ಮಹಾವಿದ್ಯಾಲಯದ ವತಿಯಿಂದ ಮಂಡ್ಯ ತಾಲೂಕಿನ ತುಂಬಕೆರೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ BEd ಪ್ರಶಿಕ್ಷಣಾರ್ಥಿಗಳಿಗೆ 3 ದಿನಗಳ ಕಾಲ ನಡೆಯುವ ಸಮುದಾಯ ಜೀವನ ಶಿಬಿರದ ಉದ್ಘಾಟನಾ ಸಮಾರಂಭ ಯಶಸ್ವಿಯಾಗಿ ಆರಂಭವಾಯಿತು. ಭಾರತೀಯ ನಗರದ ಭಾರತೀಯ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ SL ಸುರೇಶ್ ಅವರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, BEd ತರಗತಿಯಲ್ಲಿ ಪ್ರತಿದಿನವೂ ಒಂದೊಂದು ಅನುಭವವಾಗುತ್ತದೆ. ತರಗತಿಯ ಹೊರಭಾಗದಲ್ಲಿ ನಡೆಯುವ ತರಬೇತಿಯನ್ನು ನೀಡಲು ಸಮುದಾಯ ಜೀವನ ಶಿಬಿರ ಪೂರಕವಾಗಲಿದೆ ಎಂದು ಹೇಳಿದರು. ಮಾಂಡವ್ಯ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಸುಮಾರಾಣಿ ಶಂಭರ್ ಅವರು ಮಾತನಾಡಿ, ಇಂದಿನ ತಂತ್ರಜ್ಞಾನ ಯುಗ ಮನುಷ್ಯನ ಭಾವನೆಗಳನ್ನು ಕಟ್ಟಿಹಾಕುತ್ತಿದೆ. ಸಮುದಾಯದಲ್ಲಿ ಬದುಕಬೇಕಾದ ಮನುಷ್ಯ ತನ್ನ ಭಾವನೆಗಳನ್ನು ಅದುಮಿ ತಂತ್ರಜ್ಞಾನಕ್ಕೆ ದಾಸನಾಗುತ್ತಿದ್ದಾನೆ ಅಂತ ಹೇಳಿದರು. ವೇದಿಕೆಯಲ್ಲಿ ಸಹ ಪ್ರಾಧ್ಯಾಪಕರಾದ ಪ್ರದೀಪ್ ಕುಮಾರ್, ರಾಮಾರಾಧ್ಯ ಹಾಗೂ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಬೆಂಗಳೂರು ಕೃಷಿ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ, ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಹಾಗೂ ಜಿಲ್ಲಾ ಯುವ ಪರಿಷತ್ ಆಶ್ರಯದಲ್ಲಿ ಯುವ ಮನಸ್ಸುಗಳಿಗೆ ಗಾಂಧಿ ರಾಜ್ಯಮಟ್ಟದ ವಿಚಾರಮಂಥನ ಕಾರ್ಯಕ್ರಮ ಗಾಂಧಿ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಒಡೆ ಪಿ ಕೃಷ್ಣ ಅವರು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಧರ್ಮ ಮತ್ತು ರಾಜಕಾರಣವನ್ನು ಒಂದಕ್ಕೊಂದು ಬೆರೆಸದೆ ಅವೆರಡನ್ನು ಪ್ರತ್ಯೇಕವಾಗಿ ಇರಿಸಿದಾಗ ಮಾತ್ರ ದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಮತ್ತು ನೈಜ ಪ್ರಗತಿ ಸಾಧ್ಯ ಅಂತ ಹೇಳಿದರು. ಧರ್ಮ ಎನ್ನುವುದು ವೈಯಕ್ತಿಕ ನಂಬಿಕೆ ಮತ್ತು ಆಚರಣೆಗೆ ಸಂಬಂಧಿಸಿದ್ದು, ಅದನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಂಡಾಗ ಸಮಾಜದಲ್ಲಿ ಒಡಕು ಮೂಡುತ್ತದೆ. ಪ್ರಸ್ತುತ ದಿನಗಳಲ್ಲಿ ಧರ್ಮವನ್ನು ರಾಜಕಾರಣದೊಂದಿಗೆ ಬೆರೆಸುವಂಥ ಪ್ರಯತ್ನಗಳು ಹೆಚ್ಚಾಗುತ್ತಿರುವುದು ಕಳವಳಕಾರಿ ಸಂಗತಿ ಅಂತ ಅವರು ಹೇಳಿದರು. ಗಾಂಧೀಜಿಯ ಕುರಿತು ನಾವು ಯುವ ಜನತೆ ಬಗ್ಗೆ ಮಾತಾಡಬೇಕಾದಾಗ, ಗಾಂಧಿ ಎಲ್ಲರಿಗೂ ಬೇಕಾಗ್ತಕ್ಕಂಥ, ಎಲ್ಲರನ್ನೂ ಆವರಿಸಿದಂಥ ಒಬ್ಬ ವ್ಯಕ್ತಿ. ಮಕ್ಕಳಿಗೆ ಅತ್ಯಂತ ಪ್ರಿಯವಾದ ವ್ಯಕ್ತಿ ಯಾರಂತ ಕೇಳಿದರೆ ಮಕ್ಕಳು ಗಾಂಧಿ ತಾತನ ಬಗ್ಗೆನೇ ಹೇಳ್ತಾರೆ. ಮತ್ತು ಹಿರಿಯರಿಗೆ ಕೇಳಿ ಅವ್ರಿಗೂ ಅತ್ಯಂತವಾದ ಆದರ್ಶಪ್ರಾಯ ವ್ಯಕ್ತಿ ಯಾರಾದರೆ ಗಾಂಧಿನೇ. ಮಕ್ಕಳಿಗೂ ಗಾಂಧಿ ಪ್ರಿಯ, ಹಿರಿಯರಿಗೂ ಗಾಂಧಿ ಪ್ರಿಯ. ಆದರೆ ಈ ಒಂದು ಗುಂಪಿದೆ, ಅವರಿಗೆ ಗಾಂಧಿ ಪ್ರಿಯರಲ್ಲ, ಅದು ನೀವು. ಪ್ರಶ್ನೆ ನಾವು ಮಾಡ್ಕೋಬೇಕಾಗಿದೆ, ಸುಮ್ಮನೆ ಗಾಂಧಿಯನ್ನು ತಿರಸ್ಕರಿಸಬಾರ್ದು ಅಂತ ಹೇಳಿ ಒಡೆ ಪಿ ಕೃಷ್ಣ ಅವರು ಹೇಳಿದರು. ನೀವು ಎಲ್ಲಿಗೆ ನಡೆದಿರಿ ಯುವಕರ ಬಗ್ಗೆ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಬಗ್ಗೆ ಇವರು ಎಲ್ಲಿದ್ದಾರೆ, ಇವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಎಲ್ಲಿ ನೋಡಿ ನಮ್ಮ ಬಗ್ಗೆ ಟೀಕೆ ಇದೆ, ನಿಮ್ಮ ಬಗ್ಗೆ ಟೀಕೆ ಇದೆ. ಪ್ರಸಿದ್ಧ ಕವಿ ಹಾಗೂ ಚಿಂತಕರಾದ KP ಮೃತ್ಯುಂಜಯ ಮಾತನಾಡಿ, ಮಹಾತ್ಮ ಗಾಂಧೀಜಿಯವರ ತತ್ವ, ಆದರ್ಶ ಮತ್ತು ವಿಚಾರಧಾರೆಗಳು ಕೇವಲ ಒಂದು ಕಾಲಕ್ಕೆ ಸೀಮಿತವಾಗಿರದೆ ಅವು ಇಂದಿಗೂ ಮತ್ತು ಎಂದೆಂದಿಗೂ ಪ್ರಸ್ತುತ ಅಂತ ಅವರು ತಿಳಿಸಿದರು. ಒಂದು ಬಹಳ ಮುಖ್ಯವಾದ ವಿಚಾರ ಪ್ರಸ್ತಾಪ ಮಾಡಿದರು. ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ ಲೈಬ್ರರಿಯಲ್ಲಿ ಇದ್ದಂಥ ಮಹಾತ್ಮ ಗಾಂಧೀಜಿಯವರ ಸಮಸ್ತ ಸಾಹಿತ್ಯವನ್ನು, ಎಷ್ಟು 1000 ಪುಟಗಳ ಸಾಹಿತ್ಯ, ಅಷ್ಟನ್ನು ಕೂಡ ಅವರು ಅಧ್ಯಯನ ಮಾಡಿದರು ಅಂತ ಕೇಳಿದಾಗ ನಿಜಕ್ಕೂ ನನಗೆ ಭಾಳ ಖುಷಿ ಆಯಿತು. ಒಬ್ಬ ನಿಜವಾದ ಭಾರತೀಯ ಮಾಡಬೇಕಾದ್ರೆ ಅದೇ. ಅವರು ಮಾತನ್ನು ಹೇಳಿದ್ವಿ, ಗಾಂಧಿಯನ್ನ ಟೀಕೆ ಮಾಡಿ ಅಥವಾ ಅವರಿಗೆ ತಕರಾರುಗಳು ಎತ್ತಿ, ಆದರೆ ತಕರಾರುಗಳನ್ನು ಎತ್ತೋ ಸಂದರ್ಭದಲ್ಲಿ ಸೊ ನಿಮ್ಮಲ್ಲಿ ಕೂಡ ಆ ಸ್ಟಫ್ನೆಸ್ ಅಂತ ಇರಬೇಕಾಗುತ್ತೆ. ಗಾಂಧಿಯವರು ಓದ್ಕೊಳ್ಳದೆ ಹೋದರೆ ಸೊ ಅಡ್ಡಾದಿಡ್ಡಿಯಾಗಿ ಅವ್ರ ಬಗ್ಗೆ ಮಾತನಾಡೋದಾಗಲಿ, ಬೇಕಾಬಿಟ್ಟಿ ಬರೆಯೋದಾಗಲಿ ಖಂಡಿತ ಒಳ್ಳೆಯದಲ್ಲ. ಗಾಂಧಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕರು ಅವನ್ನ ಯಾಕೆ ರಾಷ್ಟ್ರಪಿತ ಆಗಬೇಕು, ಇನ್ನೊಬ್ಬರ ರಾಷ್ಟ್ರಪಿತ ಆಗೋಣ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮಹಾತ್ಮ ಅಂತ ಯಾಕೆ ಕರೀಬೇಕು, ಈ ರೀತಿಯ ತಕರಾರುಗಳನ್ನು ನಾವು ನೋಡ್ತಾ
ನೋಡ್ತಾನೆ ಇದ್ದೀವಿ ಸಾಮಾಜಿಕ ಜಾಲತಾಣಗಳಲ್ಲಿ. ಮಂಡ್ಯದ ಬಿ ಹೊಸೂರಿನ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿ ಡಾಕ್ಟರ್ ವಿಷ್ಣು ಶಿಂದೆ ಮಾತನಾಡಿ ಯುವಜನತೆ ಮತ್ತು ಗಾಂಧಿ ವಿಚಾರದ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಎಂ.ಇ. ಧರಣೇಂದ್ರಯ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯುವ ಪೀಳಿಗೆಯು ಮಹಾತ್ಮ ಗಾಂಧೀಜಿಯವರ ತತ್ವಗಳನ್ನು ಮತ್ತು ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಅವರು ಹೇಳಿದರು. ಈ ಮೌಲ್ಯಗಳು ಮತ್ತೆ ನಾವು ಬೆಳೆಸಬೇಕಾದ್ರೆ ಗಾಂಧೀಜಿಯವರ ತತ್ವ ಬಹಳ ಮುಖ್ಯ ಎಂಬತಕ್ಕಂಥ ಒಂದು ಕರೆಯನ್ನು ಯುವಜನರಿಗೆ ಕೊಟ್ಟಿದ್ದಾರೆ. ಸ್ವಾಮಿ ವಿವೇಕಾನಂದವರು ಎದ್ದೇಳಿಯೋ ಕರೆ ಅಂತ ನಿಮಗೆ ಕರೆ ಕೊಟ್ಟರು. ಎಲ್ಲ ಇವತ್ತು ಯಾರು ಮಾಡ್ಕೋಬೇಡಿ, ದೇಶ ಕೆಟ್ಟೋಗಿದೆ ಅಂತ ಹೇಳಿ ಅವತ್ತೇ ಕೂಡ ನಮಗೆಲ್ಲ ಒಂದು ಕರೆ ಕೊಟ್ಟಿದ್ದರು. ಆ ದೃಷ್ಟಿಯಿಂದ ಯುವಕರು ಇವತ್ತು ನೀವೇ ಈ ಶಕ್ತಿ ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಯುವಶಕ್ತಿಯೇ, ಯಾವ ಶಕ್ತಿಯೂ ಇಲ್ಲ, ಯುವಶಕ್ತಿಯ ಮುಂದೆ ಯಾವ ಶಕ್ತಿಯೂ ಇಲ್ಲ ಅನ್ನತಕ್ಕಂಥ ಒಂದು ಮಾತನ್ನು ಕೂಡ ನಿಮಗೆ ಹೇಳ್ತಾ ಇವತ್ತೆಲ್ಲ ನೀವು ಕೂಡ ಈ ಗಾಂಧಿಯ ತತ್ವದ ಬಗ್ಗೆ ಅವರ ವಿಚಾರಧಾರೆಯ ಬಗ್ಗೆ ತಿಳ್ಕೊಳ್ಬೇಕು. ಸತ್ಯ, ಅಹಿಂಸೆ, ಅಪರಿಗ್ರಹ, ಆಚಾರ್ಯ ಮತ್ತು ಬ್ರಹ್ಮಚರ್ಯ ಎಂಬತಕ್ಕಂಥ ಈ 5 ಪಂಚಾಣ ವೃತ್ತಗಳನ್ನು 2675ರಲ್ಲಿ ಭಗವಾನ್ ಮಹಾವೀರರು ಬೋಧಿಸಿದರು. ಅದರಲ್ಲಿ ಸತ್ಯ ಮತ್ತು ಈ ಅಹಿಂಸೆಯನ್ನು ಆಯುಧ ಇಲ್ಲದೆ ನಮಗೆ ಸ್ವಾತಂತ್ರ್ಯ ಕೊಟ್ಟಿರತಕ್ಕಂಥ ಅವರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರವೀಣ್, ಸುಜಾತಾ, ಪರಮೇಶ್, ಪ್ರೊಫೆಸರ್ ನಾಗಾನಂದ, ಎಂ.ಸಿ. ನರೇಂದ್ರ, ಡಾಕ್ಟರ್ ಶಿವಪ್ರಸಾದ್ ಪಟ್ಟಣಗೆರೆ, ಪರಮೇಶ್, ಮಂಗಲಯೋಗಿ ಸೇರಿದಂತೆ ಇತರರಿದ್ದರು. ಇದೇ ಸಂದರ್ಭದಲ್ಲಿ ಗಾಯಕರಿಂದ ಗೀತ ಗಾಯನ ಮತ್ತು ಮಕ್ಕಳಿಗಾಗಿ ಆಯೋಜನೆ ಮಾಡಿದ ಚಿತ್ರಕಲಾ ಸ್ಪರ್ಧೆಯಲ್ಲಿ ತಾವು ಕಂಡ ಮಹಾತ್ಮ ಗಾಂಧೀಜಿಯವರ ಚಿತ್ರವನ್ನು ರಚನೆ ಮಾಡಿ ವಿದ್ಯಾರ್ಥಿಗಳು ಗಮನವನ್ನು ಸೆಳೆದರು. ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯನ್ನು ಮದ್ದೂರು ನಗರಸಭೆಗೆ ಸೇರ್ಪಡೆ ಮಾಡಿಕೊಂಡಿರುವ ಕ್ರಮವನ್ನು ಖಂಡಿಸಿ ನಡೆಯುತ್ತಿರುವ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತಿದೆ. ಜಿಲ್ಲಾಡಳಿತ, ಸರ್ಕಾರ ಮತ್ತು ಮದ್ದೂರು ಕ್ಷೇತ್ರ ಶಾಸಕರ ತಾರತಮ್ಯ ನೀತಿಯಿಂದ ಹೋರಾಟ ದಿನದಿನಕ್ಕೂ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುತ್ತಿದೆ. ಇತ್ತೀಚೆಗೆ ರೈತ ನಾಯಕಿ ಸುನಂದ ಜಯರಾಮ್ ನೇತೃತ್ವದಲ್ಲಿ ಮದ್ದೂರು ಪ್ರವಾಸಿ ಮಂದಿರದಲ್ಲಿ ಮದ್ದೂರು ಶಾಸಕರನ್ನು ಭೇಟಿ ಮಾಡಿ ಹಲವು ಮನವಿಗಳನ್ನು ಮಾಡಲಾಯಿತು. ಆದರೆ ಶಾಸಕರ ಅಸಂಬಂಧನೆ ಮತ್ತು ಸ್ಪಂದನೆ ಇಲ್ಲದ ಕಾರಣದಿಂದಾಗಿ ಹೋರಾಟ ನಿರಂತರವಾಗಿ ಮುಂದುವರೆದಿದೆ. ಯಾವುದೇ ಕಾರಣಕ್ಕೂ ಹೋರಾಟ ಮುಂದುವರೆದಿಲ್ಲ ಅಂತ ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ದಾರೆ. ಪ್ರತಿದಿನ ಬೇರೆ ಬೇರೆ ಸಂಘಟನೆ ಪದಾಧಿಕಾರಿಗಳು, ರೈತ ಮುಖಂಡರು ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ನೀಡುತ್ತಿದ್ದಾರೆ. ಪಂಚಾಯಿತಿಯನ್ನು ನಗರಸಭೆಗೆ ಸೇರಿಸಿದ ಪಂಚಾಯಿತಿ ಸದಸ್ಯರಿಗೆ, ಪಂಚಾಯಿತಿಯನ್ನು ನಗರಸಭೆಗೆ ಸೇರಿಸಿದ ಪಂಚಾಯಿತಿ ಸದಸ್ಯರಿಗೆ ನಮ್ಮ ಗ್ರಾಮದ ತೆರಿಗೆ ಪಂಚಾಯಿತಿ ಇದ್ದರೆ, ನಗರಸಭೆ ಆದರೆ ಪಂಚಾಯಿತಿ ಇದ್ದರೆ, ನಗರಸಭೆ ಆದರೆ ಪಂಚಾಯಿತಿ ಇದ್ದರೆ, ನಗರಸಭೆ ಆದರೆ ಹೋರಾಟಕ್ಕೆ 150ನೇ ದಿನದ ಹೋರಾಟಕ್ಕೆ 150ನೇ ದಿನದ ಹೋರಾಟಕ್ಕೆ ಗೆಜ್ಜಲಗೆರೆ ಗ್ರಾಮಸ್ಥರ ಹೋರಾಟಕ್ಕೆ ಗೆಜ್ಜಲಗೆರೆ ಗ್ರಾಮಸ್ಥರ ಹೋರಾಟಕ್ಕೆ ಮಹಿಳೆಯರ ಹೋರಾಟಕ್ಕೆ ಮಹಿಳೆಯರ ಹೋರಾಟಕ್ಕೆ ಉನ್ನತ ಮಂದಿರ ಹೋರಾಟಕ್ಕೆ ಉನ್ನತ ಮಂದಿರ ಹೋರಾಟಕ್ಕೆ ಪಂಚಾಯಿತಿ ಇದ್ದರೆ ನಗರಸಭೆ ಆದರೆ ಪಂಚಾಯಿತಿ ಇದ್ದರೆ ನಗರಸಭೆ ಆದರೆ ಪಂಚಮುಖಿ ಗಣಪತಿ ಆಶೀರ್ವಾದದೊಂದಿಗೆ ಮಹಾರಾಜ ಕಲಾಬಳಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಆಶ್ರಯದಲ್ಲಿ ಕುರುಕ್ಷೇತ್ರ ನಾಟಕ ಪ್ರದರ್ಶನ ಮತ್ತು ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವು ಮೇ 23ರಂದು ಬೆಳಗ್ಗೆ 10 ಗಂಟೆಗೆ ಕಲಾಮಂದಿರದಲ್ಲಿ ನಡೆಯಲಿದೆ ಎಂದು KHP ಮಹಾರಾಜನಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಹರೀಶ್ ಬಾಣಸ್ವಾಡಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಟಕ ಪ್ರದರ್ಶನ ನಂತರ ಮಧ್ಯಾಹ್ನ ಸಭಾ ಕಾರ್ಯಕ್ರಮ ನಡೆಯಲಿದ್ದು KS ಅಧಿಕಾರಿ ಯೋಗಾನಂದ ಉದ್ಘಾಟಿಸುವರು. ಶಾಸಕ ರವಿಕುಮಾರ್ ಗೌಡ ಗಣೆ ಅಧ್ಯಕ್ಷತೆ ವಹಿಸುವರು. ತಿಮ್ಮದಾಸ್ ಗ್ರೂಪ್ ಮಾಲೀಕರಾದ ಸಿಟಿ ಶಂಕರ್ ಅವರು ವಿಶೇಷ ಆಹ್ವಾನಿತರಾಗಿ ಭಾಗವಹಿಸುವರು ಅಂತ ಹೇಳಿದರು. ಜಂಟಿ ಕೃಷಿ ನಿರ್ದೇಶಕ ಅಶೋಕ್ ಅವರಿಗೆ, ರೈತ ಮಿತ್ರ ಸಮಾಜ ಸೇವಕರು ಹಾಗೂ ಮಮತಾ ನರ್ಸಿಂಗ್ ಹೋಮ್ ಮಾಲೀಕರಾದ ಡಾಕ್ಟರ್ ಸಿ ಆನಂದ್ ಅವರಿಗೆ ವೈದ್ಯರತ್ನ ಪ್ರಶಸ್ತಿ ಮತ್ತು ಅಂಕೇಗೌಡ ಅವರಿಗೆ ಪುಸ್ತಕ ರತ್ನ ಮತ್ತು ಜನಪದ ಗಾಯಕ ಮತ್ತು ಕೀರ್ತನಕಾರ ಶಿವಾರ ಉಮೇಶ್ ಅವರಿಗೆ ಕಲಾರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ದಗಲಿ ವೆಂಕಟೇಶ್ ಹಾಗೂ ಶಂಭುಗೌಡ ಮತ್ತು ಸಿ.ಕೆ. ಪುಟ್ಟಸ್ವಾಮಿ, ಸುಧಾಮ ಹಾಗೂ BV ನಂದೀಶ್, ಸಾಯಿ ಎಲೆಕ್ಟ್ರಾನಿಕ್ನ DP ಸ್ವಾಮಿ, BJP ಮುಖಂಡ ವಸಂತ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರನ್ನು ಅಭಿನಂದಿಸಲಾಗುವುದು ಅಂತ ಅವರು ಹೇಳಿದರು. ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಅಭಿನಂದನಾ ಮಾತುಗಳನ್ನು ಆಡಲಿದ್ದು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಶಿವಣ್ಣ ಚಂದಗಾಲು ಅಭಿನಂದನೆ ಕುರಿತು ಮಾತನಾಡುವರು ಅಂತ ಅವರು
ವಿವರಿಸಿದರು. ನಾಟಕ ಪ್ರದರ್ಶನ ಸಂಬಂಧ ಮೇ 21ರಂದು ಸಾತನೂರು, ಕಾರಸವಾಡಿ, ಕೆರಗೋಡು, ವಡಗಟ್ಟ, ಕೀಲಾರ ಮತ್ತು ಹೊಸಳ್ಳಿ ಸೇರಿದಂತೆ ಇತರ ಗ್ರಾಮಗಳಲ್ಲಿ ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಲಾ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಟಕ ಪ್ರದರ್ಶನ ವೀಕ್ಷಿಸುವಂತೆ ಅವರು ಮನವಿ ಮಾಡಿದರು. ನಮ್ಮ ಮಹಾರಾಜನಗರ KHP ಬಡಾವಣೆ ಮಂಡ್ಯ, ನಾವು ಈ ಒಂದು ಹೊಸ ಪ್ರಯೋಗವನ್ನು ಮಾಡಬೇಕು ಅಂತೇಳಿ ನಾವೆಲ್ಲ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಬಡಾವಣೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅಂತೇಳಿ ಹಲವಾರು ದಿಕ್ಕಿನಲ್ಲಿ ಯೋಚನೆ ಮಾಡ್ತಾಯಿದ್ದೋ. ಇದೇ ಸಂದರ್ಭದಲ್ಲಿ ಒಂದು ಕಲಾ ತಂಡವನ್ನು ಕೂಡ ಅಲ್ಲಿ ರೂಪಿಸಬೇಕು ಅಂತೇಳಿ ಮಹಾರಾಜ ಕಲಾ ಬಳಗ KHP ಮಂಡ್ಯ ಅಂತಕ್ಕಂಥ ಹೊಸ ಬಳಗವನ್ನು ಸೃಷ್ಟಿ ಮಾಡಿದ್ದೇವೆ. ಎಲ್ಲರಿಗೂ ಮನರಂಜನೆ ಮತ್ತು ಅದರಿಂದ ಒಳ್ಳೆಯದು ಎಲ್ಲ ಆಗಬೇಕಾಗಿರೋ ದೃಷ್ಟಿಯಿಂದ ಈ ಒಂದು ಕಲಾ ಬಳಗವನ್ನು ನಾವು ಒಂದು ಜಿಲ್ಲಾ ಮಟ್ಟದಲ್ಲಿ ತಗೊಂಡೋಗ್ಬೇಕು ಅನ್ನೋ ಪ್ರಯತ್ನವನ್ನು ಮಾಡಿದ್ದೇವೆ. ಇದರ ಬ್ಯಾನರ್ನಲ್ಲಿ ಮೊದಲನೇ ಪ್ರಯತ್ನ ನಮ್ಮ ಬಡಾವಣೆಯ ಎಲ್ಲ ಕಲಾವಿದರುಗಳನ್ನು ಒಟ್ಟುಗೂಡಿಸಿ ಕುರುಕ್ಷೇತ್ರ ಎಂಬ ನಾಟಕವನ್ನು ಮೊದಲನೇದಾಗಿ ಕಲಾಮಂದಿರದಲ್ಲಿ 23ನೇ ತಾರೀಕು ಶನಿವಾರ ಬೆಳಿಗ್ಗೆ ನಿಗದಿತ ಸಮಯ 11 ಗಂಟೆಗೆ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಇದೇ ಸಂದರ್ಭದಲ್ಲಿ ಇದರ ನೆನಪಿಗೋಸ್ಕರ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿದಂಥ ಸಾಧಕರಿಗೆ ಬಿರುದುಗಳನ್ನು ಪ್ರದಾನ ಮಾಡ್ತಾಯಿದ್ದೇವೆ. ಅದರಲ್ಲಿ VS ಅಶೋಕ್ರವರು ಜಂಟಿ ಕೃಷಿ ನಿರ್ದೇಶಕರು, ಇವರಿಗೆ ರೈತ ಮಿತ್ರ ಬಿರುದನ್ನು ಪ್ರದಾನ ಮಾಡ್ತಾಯಿದ್ದೇವೆ. ಮತ್ತು ವೈದ್ಯ ರತ್ನ ಬಿರುದನ್ನು ಡಾಕ್ಟರ್ HC ಆನಂದ್ರವರಿಗೆ ನೀಡ್ತಾ ಇದ್ದೇವೆ. ಪುಸ್ತಕ ರತ್ನ ಬಿರುದನ್ನು ಪದ್ಮಶ್ರೀ ಪ್ರಸ್ತುತ ಅಂಕೇಗೌಡರಿಗೆ ನೀಡ್ತಾ ಇದ್ದೇವೆ. ಕಲಾರತ್ನ ಬಿರುದನ್ನು ಶಿವಾರ ಉಮೇಶ್ರವರಿಗೆ ನೀಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರಾದಂಥ ರವಿಕುಮಾರ್ ಗೌಡರವರು ವಹಿಸ್ಕೊಂಡಿದ್ದಾರೆ. ಇದರ ಉದ್ಘಾಟನೆಯನ್ನು ಯೋಗಾನಂದ್ರವರು ಕೆರಗೋಡು ವಹಿಸ್ಕೊಂಡಿದ್ದಾರೆ. ವಿಶೇಷ ಆಹ್ವಾನಿತರಾಗಿ CT ಶಂಕರ್ರವರು ತಿಮ್ದಾಸ್ ಗ್ರೂಪ್ನ ಮಾಲೀಕರು ವಹಿಸ್ಕೊಂಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವಿಜಯಾನಂದ್ರವರು, ಅಶೋಕ್ ಜಯರಾಮ್, ಶಿವಪ್ಪರವರು, ರಾಮಚಂದ್ರರವರು, ನಾಗೇಶ್ರವರು, ಮಂಜಣ್ಣರವರು ಹಾಗೂ ವಸಂತಣ್ಣರವರು, ಕೆಬ್ಬಳೆ ಆನಂದ್ರವರು, ಕಿರಣ್ ರಾಮಲಿಂಗೇಗೌಡರು ಆಗಮಿಸ್ತಾ ಇದ್ದಾರೆ. ಹಾಗೂ ಅಭಿನಂದನಾ ನುಡಿಯನ್ನು ಜಯಪ್ರಕಾಶ್ ಗೌಡರು ಮಾಡಲಿದ್ದಾರೆ. ಅಭಿನಂದಿತರನ್ನು ಕುರಿತು ಚಂದ್ರಗಾಲ್ ಶಿವಣ್ಣವರು ಮಾತಾಡ್ತಾರೆ. ಈ ವೇದಿಕೆಯಲ್ಲಿ ಇನ್ನೂ ಹಲವಾರು ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ದಯಮಾಡಿ ತಾವೆಲ್ಲರೂ, ನಾವು ಕೂಡ ಪ್ರಚಾರವನ್ನು ಮಾಡ್ತಾಯಿದ್ದೇವೆ, ನಿಮ್ಮ ಸಹಕಾರವನ್ನು ಕೇಳಲಿಕ್ಕೆ ಅಂತ ಬಂದಿದ್ದೇವೆ. ದಯಮಾಡಿ ಇದೊಂದು ನಮ್ಮ KHP ಬಡಾವಣೆಯ ಮಹಾರಾಜ ಕಲಾ ಬಳಗದ ಮೊದಲನೇ ನಾಟಕ ಆಗಿರೋದ್ರಿಂದ ಈ ಒಂದು ಇಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆಗೆ ಅಭಿನಂದನಾ ಕಾರ್ಯಕ್ರಮಗಳನ್ನು ಕೂಡ ಹಾಕ್ಕೊಂಡಿದ್ದೇವೆ. ದಯಮಾಡಿ ತಾವೆಲ್ಲರೂ ಸಹಕಾರ ನೀಡಬೇಕು. ನಿಗದಿತ ಸಮಯ 11 ಗಂಟೆಗೆ ನಾಟಕ ಪ್ರಾರಂಭ ಆಗುತ್ತೆ. 1:30-2 ಗಂಟೆಗೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ CT ಶಂಕರ್ರವರು, ತಿಮ್ದಾಸ್ ಗ್ರೂಪ್ ಮಾಲೀಕರು ಎಲ್ಲರಿಗೂ ಉಪಹಾರವನ್ನು ಮಧ್ಯಾಹ್ನ 1,000 ಜನಕ್ಕೂ ಹೆಚ್ಚು ಜನರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮಹಾರಾಜ KHP ಬಡಾವಣೆಯ ಎಲ್ಲ ನಾಗರಿಕ ಬಂಧುಗಳು, ಎಲ್ಲ ನಿವಾಸಿಗಳು ಕೂಡ ಈ ಒಂದು ನಮ್ಮ ಬಳಗಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಆದ್ದರಿಂದ ತಾವು ಕೂಡ ಇದನ್ನು ಪ್ರಚಾರ ಮಾಡಿ ದಯಮಾಡಿ ಈ ನಾಟಕಕ್ಕೆ ಹೆಚ್ಚಿನ ಜನ ಬಂದು ನಮ್ಮ ಹೊಸ ಕಲಾವಿದರನ್ನು ಪ್ರೋತ್ಸಾಹ ಮಾಡಬೇಕು. ಮತ್ತು ಸುದ್ದಿಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಅಶೋಕ್ ಖಜಾಂತಿ, GP ಶಶಿಧರ್, ಪದಾಧಿಕಾರಿಗಳಾದ ಮಹದೇವಸ್ವಾಮಿ, ಕೃಷ್ಣೇಗೌಡ ಇದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,